ನಮಸ್ತೆ ಆತ್ಮೀಯರೇ, ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ರುತಿ. ನಮ್ಮ ಇವತ್ತಿನ ಈ ವಿಡಿಯೋನಲ್ಲಿ ಅಯ್ಯಂಗಾರ್ ಸ್ಟೈಲ್ ಚಕ್ಕೆ ವಡೆ ಅಥವಾ ಬರವಡೆನ ಹೇಗೆ ಮಾಡೋದು ಅಂತ ನೋಡೋಣ. ಈಗಾಗಲೇ ನಾವು ಹಳೆ ವಿಡಿಯೋನಲ್ಲಿ ತೇಂಗಾ ವಡೆ ಹೇಗೆ ಮಾಡೋದು ಅಂತ ನೋಡಿದ್ವಿ. ಅದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಇದು ಸ್ಪೈಸಿ ಇರಲ್ಲ, ಆದರೆ ತುಂಬ ಕ್ರಿಸ್ಪಿ ಆಗಿರುತ್ತೆ. ಸ್ವಲ್ಪ ಚಕ್ಲಿ ಟೇಸ್ಟು ತೆಂಕೊಳ್ ಟೇಸ್ಟು ಇರುತ್ತೆ, ಆದರೆ ಚಕ್ಲಿ ತೆಂಕೊಳ್ಳಲ್ಲ. ವಡೆ ಥರ ಇರುತ್ತೆ, ಆದರೆ ವಡೆ ಟೇಸ್ಟು ಅಲ್ಲ. ಆದರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಎಸ್ಪೆಷಲಿ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಸಾಮಾನ್ಯವಾಗಿ ಕೃಷ್ಣ ಜನ್ಮಾಷ್ಟಮಿನಲ್ಲಿ ಈ ಚಕ್ಕೆ ವಡೆ ಅಥವಾ ಬರವಡೆನ ಮಾಡ್ತೀವಿ. ಇದು ಮಾಡೋದಂತೂ ತುಂಬ ಸುಲಭ. ಇದನ್ನು ಹೇಗೆ ಮಾಡೋದು ಅನ್ನುವಂತಹ ರೆಸಿಪಿಯನ್ನು ಇವತ್ತು ನಮ್ಮ ಅತ್ತೆ ಶ್ರೀಮತಿ ರಂಗಮುನಿ ಶ್ರೀಧರ್ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ವೆರಿ ಈಸಿ ಬಟ್ ವೆರಿ ಟೇಸ್ಟಿಯಾದಂಥ ಈ ಈವ್ನಿಂಗ್ ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಇದೀಗ ವಿಡಿಯೋ ಸ್ಟಾರ್ಟ್ ಮಾಡೋಣ. 3.5 ಲೋಟ ಅಕ್ಕಿ ಹಿಟ್ಟಿಗೆ 1 ಲೋಟ ಉದ್ದಿನಬೇಳೆ. ಇವಾಗ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಣ್ಣೆ, 1 ನಿಂಬೆ ಅಷ್ಟು ದಪ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸೇರಿಗೆ ಹೆಚ್ಚು ಕಮ್ಮಿ 1 ಸ್ಪೂನ್ ಉಪ್ಪು ಹಾಕ್ತೀನಿ. ಚೂರು ಹೆಚ್ಚು ಕಮ್ಮಿ ಬೇಕಾಗುತ್ತೆ, ನೋಡ್ಕೊಂಡು ಮಾಡ್ಕೋಬೋದು. ಇವಾಗ ಇಂಗು, ಇವಾಗ ಹುರಿದಿಟ್ಟುಕೊಂಡಿರುವ ಎಳ್ಳು 1-2 ಸ್ಪೂನ್ ಅಷ್ಟಿದೆ. ಇವಾಗ ಒಂಚೂರು ಸಾಟಿ ಮಾಡ್ಕೊಬಿಟ್ರೆ ಇವಾಗ ಇದಿಷ್ಟು ಸಾಟಿ ಆಗಾಗಿದೆ ಕ್ಲೀನಾಗಿ. ಇವಾಗ ಅಕ್ಕಿ ಹಿಟ್ಟನ್ನು ಮತ್ತು ಉದ್ದಿನ ಹಿಟ್ಟನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಚಕ್ಲಿಗೆ ಹಾಕುವಷ್ಟೆಲ್ಲ ಬರವಡೆಗೆ ಹಾಕೋದು ಬೇಕಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ 1-2 ಸ್ಪೂನ್ ತುಪ್ಪ, 1 ಸ್ಪೂನ್ ಬೆಣ್ಣೆ ಅಷ್ಟು, 1 ನಿಂಬೆ ಹಣ್ಣಷ್ಟು ಬೆಣ್ಣೆ ಹಾಕಿ ಎಲ್ಲದನ್ನ ಮಿಕ್ಸ್ ಮಾಡ್ಕೊಬಿಟ್ಟು, ಉಪ್ಪು ಎಳ್ಳು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ಟು, ಹಿಟ್ಟನ್ನು ಹಾಕಿ ರೆಡಿ ಮಾಡಿದ್ರೆ ಮೇಲೆ ನೀರು ಹಾಕ್ಕೊಂಡು ಹಿಂಗೆ ಕಲಿಸ್ಕೊಂಡ್ರೆ ಒಳ್ಳೆ ಚಪಾತಿ ಹಿಟ್ಟು ಥರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಒತ್ತಿ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಕ್ಚುಲಿ ಚಕ್ಲಿಗೆ 3/2 ಉದ್ದಿನ ಹಿಟ್ಟುವೆ, ಹೀಗೆ ಜೀರಿಗೆ ಎಳ್ಳು ಉಪ್ಪು ಎಲ್ಲ ಹಾಕ್ಕೋಬೇಕು. ಆದರೆ ಚಕ್ಲಿ ಬೋರ್ಡಾಗಿದೆ. ಇವಾಗ ಚಕ್ಕೆ ವಡೆ ಅಂತ ಮಾಡ್ತಾ ಇರೋದು ಸೇಮ್ ಹಾಗೇನೆ, ಹಿಟ್ಟು ಎಲ್ಲ ಕನ್ಸಿಸ್ಟೇಷನ್ ಎಲ್ಲ ಹಾಗೇನೆ. ತುಪ್ಪ ಮಾತ್ರ ಏನೂ ಇರಲ್ಲ. ಒಂಚೂರು ಎಷ್ಟೋ ಜನ ಹಾಗೆ ಮಾಡ್ತಾರೆ, ಅಂದರೆ ರುಚಿ ಘಮ ಬರೋದಕ್ಕೋಸ್ಕರ 1-2 ಸ್ಪೂನ್ ತುಪ್ಪ, 1 ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇವಾಗ ಕಲಿಸ್ಕೊಳ್ತಾ ಇದ್ದೀವಿ. ಹೀಗೆ ಕ್ಲೀನಾಗಿ ಉಂಡೆಯಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇವಾಗ ಇದನ್ನು ನಾವು ಉಂಡೆ ಮಾಡ್ಕೊಂಡು ಸಣ್ಣ ಉಂಡೆ ಮಾಡಿಕೊಂಡು ಈ ಚಪಾತಿ ಒತ್ತೋ ಮಿಷನ್ ಇದರಲ್ಲ ಒಂದು ಹಾಲಿನ 2 ಕವರ್ ಇಟ್ಕೊಂಡು ಚಿಕ್ಕ ಉಂಡೆ ಮಾಡ್ಕೊಂಡು ಇದನ್ನು ಒತ್ತಿ ಹಾಕಬೇಕು. ಬಿಡೋದಕ್ಕೆ ಒಂಚೂರು ಎಣ್ಣೆ ಎತ್ಕೊಳ್ತೀನಿ, ಅದು ಒತ್ತಿದ್ರೆ ಕ್ಲೀನಾಗಿ ಬರುತ್ತೆ ಅಂದ್ಬಿಟ್ಟು. ಹೀಗೆ 2 ಕವರ್ ಇಟ್ಕೊಂಡು ಈ ಮಿಷನ್ಸ್ ವೈರ್ ತೆಗೆದುಬಿಟ್ಟಿದ್ದೀವಿ. ಯೂಸ್ ಮಾಡ್ತಾ ಇಲ್ಲ ಚಪಾತಿಗೆ, ಬರೀ ಕೊಳ್ಕಟ್ಟೆಗೆ ಮತ್ತು ಬರವಡೆಗೆ ಈ ಥರ ತೆಂಗಿನ ವಡೆಗಳಿಗೆಲ್ಲ ಮಾಡೋದಕ್ಕೋಸ್ಕರ ಇದನ್ನು ಇಟ್ಕೊಂಡಿದ್ದೀವಿ. ಹೀಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಎಂಟನ್ನು ಕ್ಲೀನಾಗಿ ಬರುತ್ತೆ, ಒಂದಕ್ಕೊಂದಕ್ಕೆ ಅಂಟ್ಕೊಳ್ಳಲ್ಲ. ಒಂಚೂರು ಎಣ್ಣೆ ಲೈಟಾಗಿ ಹಿಂಗೆ ಸವರ್ಕೊಂಡ್ರೆ ಇದಕ್ಕೊಂಚೂರು ಬೇಕಾದಷ್ಟು ಚಕ್ಲಿ ತೆಂಕೊಳ್ ಮಾಡೋ ಅಷ್ಟೆಲ್ಲ ಬೆಣ್ಣೆ ತುಪ್ಪ ಯಾವುದೂ ಬೇಕಾಗಲ್ಲ, ಬರೀ ಸ್ವಲ್ಪ ಮಾತ್ರ ಸಾಕು ಆ ಟೇಸ್ಟ್ ಬರೋದಕ್ಕೋಸ್ಕರ. ಹಿಂಗೆ ತೂತ್ ಮಾಡಿದ್ರೆ ಒಂಥರ ಉಬ್ಕೊಳ್ಳಲ್ಲ, ಚೆನ್ನಾಗಿ ಹಾಗೆ ಬರುತ್ತೆ. ಆದರೂ ಒಂದೊಂಚೂರು ಉಬ್ಬುತ್ತೆ, ಬಟ್ ಆದರೆ ಅಷ್ಟು ಉಬ್ಬಲ್ಲ. ಇವಾಗ ಒತ್ತಿದ್ದೀನಿ. 8 ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ 1ನೇ ಸಾರಿ. 2ನೇ ಸಾರಿಗೆಲ್ಲ 4-5 ಮಾಡಿ ಇಟ್ಕೊಬಿಟ್ಟು ಇದು ಮಾಡ್ಕೊಂಡು ಒಂಚೂರು ಚೆಕ್ ಮಾಡಿಬಿಟ್ರೆ ಎಣ್ಣೆ ಕಾದಿದೆಯಾ ಅಂತ. ಸುಳ್ಳಂತ ಮೇಲಕ್ಕೆ ಎದ್ದೇಳ್ತಾ ಇವಾಗ ಆಗಿದೆ ಅದು. ಈಗ ಹಾಕ್ಬೋದು.
ಸ್ವಲ್ಪ ಮೀಡಿಯಮ್ ಮೇರಿನಲ್ಲೇ ಇದ್ದರೆ ಒಂದೇ ಸಮ ಬರುತ್ತೆ. ಒಂದು ಕೆಂಪುದು ಒಂದು ಇದು ಆ ಥರ ಈ ಥರ ಯಾವುದೂ ಆಗೋದಿಲ್ಲ. ಫೋರ್ಕಲ್ಲಿ ಚುಚ್ಚಿದ್ರೆ ಕ್ಲೀನಾಗಿ ಎಲ್ಲ ಕಡೆನೂ ಊದುದಲೇ ಇರೋ ಥರ ಇರುತ್ತೆ. ತಿನ್ನೋದು ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಜಿಡ್ಡಿನ ಅಂಶ ಇರೋದಿಲ್ಲ. ಬಟ್ ಎಣ್ಣೆ ಒಳಗಡೆ ಹಾಕ್ತಲೇ ಹೋದ್ರೆ ಆಗೋದೇ ಇಲ್ಲ, ಅದು ಬೇರೆ ವಿಷಯ. ನೋಡಿ ನಿಂತಾಗಿದೆ ಫುಲ್. 2 ಸಾರಿ 3 ಸಾರಿ ಮುಗಿಸಿದ್ದೀನಿ. ಲೈಟಾಗಿ ಕಂದು ಕಲರ್, ಬ್ರೌನ್ ಕಲರ್, ಗೋಲ್ಡ್ ಕಲರ್ ಒಂಥರ ಬಂದಿದೆ ನೋಡಿ. ಇವಾಗ ಚೆನ್ನಾಗಿ ನಿಂತಾಗಿದೆ. ಇವಾಗ ತೆಗಿಬೋದು. ನೋಡಿದ್ರಲ್ಲ, ಇದೀಗ ಬಿಸಿ ಬಿಸಿಯಾದಂತಹ ಗರಿಯಾದಂತಹ ಚಕ್ಕೆ ವಡೆ ತಯಾರಾಗಿದೆ. ಅದು ಬಾಣಲೆಯಿಂದ ತೆಗೆದು ಬೌಲ್ಗೆ ಹಾಕ್ತಾ ಇದ್ದ ಹಾಗೇ ಕಟ್ ಅಂತ ಸೌಂಡ್ ಬರ್ತದೆ, ಯಾಕೆಂದರೆ ಅದಷ್ಟು ಕ್ರಿಸ್ಪಿ ಆಗಿದೆ. ಮತ್ತು ಮಕ್ಕಳಿಗಂತೂ ನೀವು ಒಂದು ಕೊಟ್ಟರೆ ಇನ್ನೊಂದು ಕೊಡಿ ಅಂತ ಡೆಫಿನೆಟ್ಲಿ ಡಿಮ್ಯಾಂಡ್ ಮಾಡಿ ಕೇಳ್ತಾರೆ, ಯಾಕೆಂದರೆ ಅದು ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬರೀ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೆ ಕೂಡ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಮಾಡಿ ನೋಡಿದ್ರೆ ಇನ್ನೊಮ್ಮೆ ಮಾಡೋದಂತೂ ಫಿಕ್ಸು. ಹಾಗಿದ್ರೆ ನಮ್ಮ ಇವತ್ತಿನ ಈ ಚಕ್ಕೆ ವಡೆ ಅಥವಾ ಬರವಡೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದುವರೆಗೆ ನೀವು ನಮ್ಮ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಮುಂದಿನ ವಿಡಿಯೋನಲ್ಲಿ ಮತ್ತೊಂದೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಹಾಗೆ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಧನ್ಯವಾದ. ಇತ್ತು ತಕ್ಕ ವಡೆ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನೀವು ಒಂದಿನ ತಿಂದು ನೋಡಿ, ಚೆನ್ನಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೂಪರ್. ಬಾಯ್, ಟೇಕ್ ಕೇರ್.